ಹಲೋ, ಹಾಂ ಹೌದು ಹೇಳಿ, ಡಾಕ್ಟ್ರೇ ಮಾತಾಡ್ತಿರೋದು. ಹಾಂ ಹೇಳಿ ಅಮ್ಮ. ಅಯ್ಯೋ ಅಮ್ಮ, ನಿಮ್ಮ ಆರೋಗ್ಯ ಸ್ಥಿತಿ ಬಗ್ಗೆ ನಿಮಗೆ ಗೊತ್ತಿದೆ. ಇದನ್ನೆಲ್ಲ ನಿಮ್ಮ ಮಗನಿಗೆ ಹೇಳಿ ನಿಮ್ಮ ಮಗನ ಕರ್ಕೊಂಡು ಬಾ ಅಂತ ಹೇಳಿದ್ನಲ್ಲ. ಅಯ್ಯೋ ಅಮ್ಮ ನೋಡಿ, ನಿಮಗೆ ತಕ್ಷಣ ಆಪ್ರೇಷನ್ ಮಾಡಲೇಬೇಕು. ನಮಗೇನು ಅಭ್ಯಂತರ ಇಲ್ಲ, ನಿಮ್ಮ ಇಷ್ಟ, ನೀವು ಯಾವಾಗ ಬೇಕಾದರೂ ಬನ್ನಿ. ಹಾಂ ಸರಿ ಆಯ್ತಮ್ಮ. ಕೆಲವು ದಿನಗಳ ನಂತರ ಸುಧಾ ಸುಧಾ ಆಸ್ಪತ್ರೆ ಹೋಗೋಣ. ಆಸ್ಪತ್ರೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರಿ? ಏನ್ರಿ ಕೆಲಸ ಕೆಲಸ ಅನ್ಕೊಂಡು, ಕೆಲಸನೂ ಇಂಪಾರ್ಟೆಂಟೇ, ಕೆಲಸ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಷ್ಟೇ ಟೈಮ್ ಫ್ಯಾಮಿಲಿ ಕೊಡ್ಬೇಕು. ಅಕಸ್ಮಾತ್ ನಿಮ್ಮ ತಾಯಿ ಜೀವ ಹೋಗಿದ್ದೆ ಬರ್ತಿದ್ದೇನೆ ವಾಪಸ್ಸು. ನನ್ನ ಅಮ್ಮನ ಆರೋಗ್ಯ ಪರಿಸ್ಥಿತಿ ಇದೆ ಅಂತ ಬರ್ತಿರೋ ಡಾಕ್ಟರ್, ಗೊತ್ತಿದ್ರೆ ನಿಜವಾಗ್ಲೂ ಕೇರ್ ಮಾಡ್ತಾ ಇದ್ರೆ. ನಮ್ಮ ಅಮ್ಮ ಅಂದ್ರೆ ನನಗೆ ಪ್ರಾಣ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಿ. ಅಮ್ಮ ಇನ್ನೊಂದು ಸ್ವಲ್ಪ ಆಚೆ. ನಮ್ಮ ಅಮ್ಮನ ಆರೋಗ್ಯ ಹೇಗೆ ನೋಡಿ ಸರ್, ನಿಮ್ಮ ಅಮ್ಮನಿಗೆ ಈಗ ತಕ್ಷಣ ಆಪರೇಷನ್ ಮಾಡಲೇಬೇಕು. ಇಲ್ಲಾಂದ್ರೆ ಜೀವಕ್ಕೆ ತುಂಬ ಅಪಾಯ ಇದೆ. ಆಪರೇಷನ್ ಮಾಡೋದಕ್ಕೆ ಸುಮಾರು 25 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನೀವೆಷ್ಟು ಬೇಗ ಆಪರೇಷನ್ಗೆ ಅಷ್ಟು ಬೇಗ ನಾವು ಕೆಲಸನ ಸ್ಟಾರ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ನೀವು ಆಪರೇಷನ್ ರೆಡಿ ಮಾಡ್ಕೊಳ್ಳಿ, ನಾನು ದುಡ್ಡು ಅರೇಂಜ್ ಮಾಡ್ಕೊಂಡು ಬರ್ತೀನಿ ಡಾಕ್ಟರ್. ಓಕೆ ಆಯ್ತು. ಇನ್ನೊಂದು ವಿಷಯ, ಅಮ್ಮನ ಮಾತ್ರೆಗಳನ್ನು ಬರ್ಕೊಟ್ಟಿದ್ದೀವಿ, ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಓಕೆ ಡಾಕ್ಟರ್. ಸರಿ.
ಮನೆ ಸುಧಾ ಸುಧಾ ಅಮ್ಮಂಗೆ ಆರೋಗ್ಯ ಸರಿ ಇಲ್ಲ. ಒಂದ್ ಮಾತ್ರ ನಾನು ಹೇಳ್ಬಿಟ್ಟಾನೆ, ಯಾಕೆ ಹೇಳಿಲ್ಲ? ತಿಂಗಳ ದುಡ್ಡು ಬರ್ತಿಂತಾನೆ ಏನ್ ಮಾಡ್ತಿದ್ಯಾ? ದುಡ್ಡು ತಗೊಂಡೆಲ್ಲ ಮನೆ ಹಳೇದಾಗಿದೆ, ಬೀಳ್ತಾ ಇದೆ. ನಿಮ್ಗೂ ಕೂಡ ಗೊತ್ತು, ನೀವು ಕೇಳಿದ್ರೆ ಬೇಕಾಗುತ್ತೆ ಅಂತ ಭದ್ರವಾಗಿ ತೆಗೆದಿಟ್ಟಿದ್ದೀನ್ರಿ. ತಾಯಿಗಿಂತ ಏನೇ ದೊಡ್ಡದು, ತಾಯಿಗಿಂತ ಏನ್ ಹೆಚ್ಚಿದೆ? ಹೋಗಿ ಬ್ಯಾಂಕ್ ದುಡ್ಡು ತಗೊಂಬ, ಅಮ್ಮನ ಆಪರೇಷನ್ ಕಟ್ಬೇಕು. ಆರೋಗ್ಯ ಸರಿ ಇಲ್ಲ ನನ್ನ ಮಗ ನಿಮ್ ಜೊತೆ ಈ ತರ ಮಾಡ್ಕೊತಿದ್ದಾನಮ್ಮ, ಅಷ್ಟೇ ಮತ್ತೇನು ಇಲ್ಲಮ್ಮ. ಮಾತಾಡಲ್ಲ, ಹೇಳೋದೆಲ್ಲ ಮುಂದೆ ಹೇಳಿ ಹೇಗಂತ ಬರ್ತಾ ನೋಡು. ನಾನೇನ್ ಜೀವನ ನನ್ನ ಜೀವನ ಪೂರ್ತಿ ನೀನ್ ಸೇವೆ ಮಾಡ್ತಾನೆ ಅಂತ ಏನು? ಅಯ್ಯೋ ದೇವ್ರೆ, ರೂಪಾಯಿ ಕೂಡಿಟ್ಟು ಹೊಸ ಮನೆ ತಗೋಬೇಕಂದ್ರೆ ಹಾಳಾಗಿ ರೋಗ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲಪ್ಪ. ಈ ತರ ಮಾತಾಡ್ತಾ ಇದ್ದಾರೆ. ಮತ್ತೆ ನಿನಗ್ ನಾವು ಕೂಡಿಟ್ಟಿರೋ ಹಣದಲ್ಲಿ ಆಪರೇಷನ್ ಮಾಡಿದ್ರೆ 100 ವರ್ಷ ಬದುಕ್ತೀಯಾ? 4ರಿಂದ 5 ತಿಂಗಳು. ಅದೇ ನಾವು ಇನ್ನ 100 ವರ್ಷ ಬದುಕಿ ಬಾಳ್ಬೇಕಾದವರು. ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಿರುಗಿ ಬದುಕಿದ್ದೇ ಆಯ್ತು. ಒಂದು ಮಕ್ಕಳಿಲ್ಲ, ಮರಿಯಿಲ್ಲ. ಮಗನಿಗೆ ಯೋಚನೆ ಇಲ್ವಲ್ಲ ನಿನಗೆ? ನೀರೊಬ್ಬ ತಾಯಿಗೆ. ಎಷ್ಟೋ ಅನಾಥಾಶ್ರಮಗಳಿದ್ದಾವೆ, ಅಲ್ಲಿ ನಿನ್ನಂತ ಎಷ್ಟೋ ಸಾಯಣರಿದ್ದಾರೆ. ನೀನು ಅಲ್ಲೇ ಹೋಗಿ ಇಲ್ಲಾಂದ್ರೆ ಎಲ್ಲ ಒಂದು ಸಾಯಿ ನಮ್ಮನ್ನ ನಮ್ಮ ಮಾಡಿ ಬಿಡಮ್ಮ, ಹೋಗು. ನಾನು ಬದುಕಿ ಯಾರನ್ನು ಉದ್ಧಾರ ಮಾಡೋದಿದೆ. ನನ್ನ ಮಗ ಸಂತೋಷವಾಗಿರ್ಬೇಕು, ಸಂತೋಷ ಕಾಣಿ ಆಗ್ಬಾರ್ದು. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ ಅಮ್ಮ ಸುಧಾ ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ ಅಂದ್ರೆ ನಾನ್ ಚೆನ್ನಾಗಿರ್ಬೇಕು, ನನ್ನ ಮಗ ಸುಖವಾಗಿರ್ಬೇಕು ಅಂತ ಇನ್ನೊಂದು ಮದುವೆ ಆದ್ರೆ ನನ್ಗೋಸ್ಕರ ಬದುಕೋತಾನೆ ನನ್ನಮ್ಮ. ನಾನು ನೀನು ಚೆನ್ನಾಗಿರ್ಬೇಕಂತ ಬಯಸೋತಾನೆ ನನ್ನಮ್ಮ. ಇಷ್ಟು ಕಷ್ಟ ಇದ್ರು ನನ್ನ ಚೆನ್ನಾಗಿ ಓದಿಸೋತಾನೆ ನನ್ನಮ್ಮ. ತನ್ನ ಜೀವನನೇ ನನಗೋಸ್ಕರ ತ್ಯಾಗ ಮಾಡಿಬಿಟ್ಲೆ ಅಂತ ಮನೆ ನನ್ನ
ಹೊಟ್ಟೆ ಹಸಿವು ನೀಗಲು ಅನ್ನ ಬೇಕು, ನೆಮ್ಮದಿಯ ಬದುಕಿಗೆ ಅಮ್ಮ ಬೇಕು, ಹೋಟೆಲಿನಲ್ಲಿ ಅನ್ನ ತಿನ್ನೋಕೆ ಹಣ ಬೇಕು, ಅಮ್ಮನ ಕೈ ತುತ್ತು ತಿನ್ನೋಕೆ ಋಣ ಬೇಕು, ಪ್ರತಿಫಲ ಬಯಸದ ನಿಸ್ವಾರ್ಥ ಪ್ರೀತಿ ತಾಯಿಯರು. ಅಂತಹ ತಾಯಿಯನ್ನು ಯಾವುದೇ ಅನಾಥಾಶ್ರಮಕ್ಕೆ ಸೇರಿಸದೆ ನಮಗೆ ಹೊರೆ ಎಂದು ಭಾವಿಸದೆ ಅವರನ್ನು ಬಹಳ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳಬೇಕು. ಇಂದಿನ ಆಧುನಿಕ ಜನತೆಯಲ್ಲಿ ತಾಯಿಯ ಮಹತ್ವವನ್ನು ತಿಳಿಸುವುದು ನಾವು ಜೀವಂತವಾಗಿದ್ದ ತಾಯಿಯನ್ನು ಬೀದಿಪಾಲು ಮಾಡಿದರೆ ನಾವು ಇದ್ದು ಸತ್ತ ಹಾಗೆ ಎಂಬುದರ ಅರಿವು ಮೂಡಿಸುವುದು ನಮ್ಮ ಈ ಕಿರು ನಾಟಕದ ಒಂದು ಚಿಕ್ಕ ಸಂದೇಶ. ಜಗಜ್ಜನನಿ.